ಆಗಿರುವ ಗುರುಗಳಿಗೆ ನನ್ನ ಉತ್ಪೂರ್ವಕ ನಮಸ್ಕಾರಗಳು. ಮತ್ತೆ ನನ್ನ ಪ್ರೀತಿಯ ಫ್ರೆಂಡ್ಸ್ಗೆ. ಆಕ್ಚುಲಿ 20 ವರ್ಷ ಆದ್ಮೇಲೆ ನಾನು BCA ಮುಗಿಸಿ MCA ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡ್ಕೊಂಡಿದ್ದೀನಿ. IBM ದಕ್ಷಲ್ಲಿ ಒಂದು 4 ಇಯರ್ಸ್ ವರ್ಕ್ ಮಾಡಿದೆ. ಮತ್ತೆ ಕೊರೋನಾ ಟೈಮಲ್ಲಿ ಬಿಟ್ಟಿದ್ದು ಜಾಬ್, ಮತ್ತೆ ಜಾಬ್ಗೆ ಹೋಗಕ್ಕಾಗಿಲ್ಲ. ಮಕ್ಕಳನ್ನ ಟೇಕ್ ಕೇರ್ ಮಾಡ್ಕೊಂಡು ಮನೆಯಲ್ಲಿ ಇದ್ದೀನಿ ಅಷ್ಟೇ ಇವಾಗ ಸದ್ಯಕ್ಕೆ. ನೆಕ್ಸ್ಟ್ ಬೇರೆ ಪ್ಲಾನಿಂಗ್ ಇದೆ, ಬಟ್ ಆಸ್ ಪ್ರೆಸೆಂಟ್ ಐ ಆಮ್ ವರ್ಕಿಂಗ್ ಆಸ್ ಎ ಹೌಸ್ ವೈಫ್ ಓನ್ಲಿ. ಇಲ್ಲ, ಆಕ್ಚುಲಿ ನಾನು ಒಬ್ಬರು ಜಾಸ್ತಿ ಮಿಸ್ ಮಾಡ್ಕೊಂತೀನಿ, ಮುನಿವೆಂಕಟಪ್ಪ ಸರ್ನ. ಅವ್ರು ಹೇಳ್ಕೊಟ್ಟಿರೋ ಮ್ಯಾಥ್ಸ್ ನನಗೆ ನಿಜ. ನಾನು ಕನ್ನಡ ಮೀಡಿಯಂ ಓದಿ ಇಂಗ್ಲಿಷ್ ಮೀಡಿಯಂ ಮತ್ತೆ ಸೈನ್ಸ್ ಮಾಡಿ BCA ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಅರ್ಥ ಆಗುತ್ತೆ. ನನಗೆ ಇನ್ನೂ ತುಂಬಾ ಖುಷಿ ಆಗ್ತಾ ಇತ್ತು. ಅವ್ರು ತುಂಬಾ ಇನ್ಸ್ಪಿರೇಷನ್. ನಮ್ಮೂರ್ಗ್ ಬಂದು ನಾನು ಸ್ಕೂಲ್ ಸೇರಕ್ ಮುಂಚೆನೆ ನಮ್ಮೂರ್ಗ್ ಬಂದಿದ್ರು. ನೀನ್ ನಮ್ ಸ್ಕೂಲ್ಗೆ ಬಾ, ಚೆನ್ನಾಗ್ ಓದ್ಬೇಕು, ನಿಮ್ ಅಕ್ಕ ಚೆನ್ನಾಗ್ ಓದ್ತಾಳೆ. ನಮ್ಮ ಅಕ್ಕ ಹೆಸರು ಕವಿತಾ ಅಂತ. ಅವರು ಇಲ್ಲೇ ಓದಿದ್ದೆಲ್ಲ. ಅವರು ಇವಾಗ ಟೀಚರ್ ಆಗಿ ಜಾಬ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ನಮ್ಗೆ ವಿದ್ಯೆ ಹೇಳ್ಕೊಟ್ಟಿಲ್ಲ ಅಂದ್ರೆ ನಾವ್ ಈ ಮಟ್ಟ. ಮತ್ತೆ ನನ್ನ ಎಲ್ಲಾ ಫ್ರೆಂಡ್ಸ್ಗೆ ತುಂಬಾ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಅನಿಸಿಕೆಗಳು ಅಂತ ಹೇಳ್ಬೇಕಂದ್ರೆ ನನಗಂತೂ ಜಾಸ್ತಿನೇ ಈ ಸ್ಕೂಲಲ್ಲಿ. ಜಾಸ್ತಿ ತರಲೆ ನಾನು ನಿಮ್ಗೆ ಎಲ್ಲಾರ್ಗೂ ಗೊತ್ತು. ಜಾಸ್ತಿ ತರಲೆ ನಾನು. ಇನ್ನ ನಮ್ಮ ಶಿಕ್ಷಕರ ಬಗ್ಗೆ ಹೇಳ್ಬೇಕಾದ್ರೆ ಭಾರತಿ ಮೇಡಮ್ ನಮ್ಗಿದ್ದು ಒಬ್ಬೇ ಒಬ್ಬ ಲೇಡಿ ಟೀಚರ್ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೈನ್ಸ್ ಮಾಡ್ತಾ ಇದ್ರು, ಒಡೆಯೋದ್ರ ಬಗ್ಗೆ ಅಂತೂ ಹೇಳೋದೇ ಇಲ್ಲ, ಜಾಡ್ಸಾಕ್ತಾ ಇದ್ರು, ಅದು ಬೇರೆ ಮಾತು. ಬಟ್ ಭಾರತಿ ಮೇಡಮ್ ನಮ್ಗಿದ್ದು ಒಬ್ಬೇ ಲೇಡಿ ಟೀಚರ್. ಹೆಣ್ಮಕ್ಳಿಗೆಲ್ಲ ನಮ್ಗೆ ಅವ್ರಿಗೆ ಒಂದು ಡೆಮಾನ್ಸ್ಟ್ರೇಷನ್ ಕೊಡೋಣ ಅಂತ ಹೋಗಿದ್ದೆ. ಅಷ್ಟಲ್ಲಿ ಪ್ರಿನ್ಸಿಪಾಲ್ ಇದ್ಕೊಂಡು, ಅಮ್ಮ ನೀನು ಡೆಮೋ ಕೊಡೋದು ನೆಕ್ಸ್ಟ್ ಇಲ್ಲಿ, ನೀನು ಏತಕ್ಕ ಟೀಚರ್ ಆಗ್ಬೇಕು ಅಂದ್ಕೊಂಡಿದ್ದೆ, ನಿನ್ಗೆ ಯಾರು ಇನ್ಸ್ಪಿರೇಷನ್ ಅಂತ ಬರಿಯಮ್ಮ ಅಂತೇಳಿ ಪೇಪರ್ ಪೆನ್ ಕೊಟ್ರು. ನಾನು ಇದ್ಕೊಂಡು ಸರ್ ಇಂಗ್ಲೀಷಾಗ ಬರಿಬೇಕಾ ಕನ್ನಡದಾಗ ಬರಿಬೇಕಾ ಅಂದೆ. ಯಾವ್ದ್ರಲ್ಲಾನು ಬರೀ ನಮ್ಮ ಅಂದ್ರು. ನನ್ನ ಹಸ್ಬೆಂಡ್ ಇಟ್ಕೊಂಡು ಎರಡರಾಗೂ ಬರೀ. ಶಿಕ್ಷಕಿ ಆಗ್ಬೇಕಂತಂದ್ರೆ ನನಗೆ ಏನು ಮಾಡೆಲ್ ಅಂದ್ರೆ ನನಗೆ ಇನ್ಸ್ಪಿರೇಷನ್ ಬಂದು ನಮ್ಮ ಕನ್ನಗಪ್ಪ ಸರ್ ಅಂತ. ನಾನು ಬೆಂಗಳೂರಲ್ಲಿ ಬರ್ದಿದ್ದೀನಿ. ಸೊ ನನಗೆ ಅಷ್ಟು ಇಷ್ಟ ಕನ್ನಗಪ್ಪ ಸರ್ ಅಂತ. ನಮ್ಮ KR ಇಂದ ಮಾತ್ರನೇ ಅಂತ ನಾನು 100ಗೆ 100% ಹೇಳ್ತೀನಿ. ಅಷ್ಟು ಚೆನ್ನಾಗಿ ನಮ್ಗೆ ಇಂಗ್ಲಿಷ್ ಹೇಳ್ಕೊಟ್ಟು ಏತಕ್ಕೆ ನಮ್ಗೆ ಅವ್ರು ಬಂದಿದ್ದು ನಮ್ಮ ಅದೃಷ್ಟ ಅಂತ ನಾವು ಫೀಲ್ ಆಗ್ಬೇಕು. ಅಷ್ಟು ಓದ್ಕೊಂಡಿಲ್ಲ, 8th ಕ್ಲಾಸ್ಗೆ ಲಾಸ್ಟ್ ಮಾಡಿದ್ರು. ಬೇಗ ಮೊದಲೇ ಮಾಡಾಕಿದ್ರು. ಇವಾಗ ಎಲ್ಲ ಧನ್ಯವಾದ. ಏನೋ ನಮ್ಮ KR ಸರ್ ಅವರು ಇಂಗ್ಲಿಷ್ ಬಗ್ಗೆ ಹೇಳ್ತಾರೆ, ಎಲ್ಲ ನಮ್ಮ ಕನ್ನಗಪ್ಪ ಸರ್ ಬಗ್ಗೆ ಹೇಳ್ತಾರೆ. ಇವರು ಮಾಸ್ಟ್ರು ನನ್ನ ಹಿಂದೆ ಕೂತ್ಕೊಳ್ತಾ ಇದ್ದೆ. ಅವ್ರೆ ಮುಂದೆ ಮಗ ಲಿಂಗಮೂರ್ತಿ ಮುಂದ್ಗಡೆ ಬಾರ, ಏನ ನನ್ ಪಾಠ ಮಾಡಕ್ಕೆ ಬಿಡಲ್ಲ ನೀನು ಅಂತ ನಮ್ ಶಿವಪ್ಪ ಮಾಸ್ಟರ್ ಹೇಳ್ತಾ ಇದ್ರು. ನಮ್ಮ RK ಮಾಸ್ಟ್ರು ಏನ ಇವತ್ತೇನು ಒಳ್ಳೆ ಬಟ್ಟೆ ಹಾಕೊಂಡ್ ಬಂದ್ಬಿಟ್ಟಿದ್ಯಾ ಅಂತ ನಮ್ಮ ಮಾಸ್ಟರ್ ಹೇಳ್ತಾ ಇದ್ರು. ಕನ್ನಗಪ್ಪ ಮಾಸ್ಟರ್ ಮಾತ್ರ ಕನ್ನಗಪ್ಪ ಮಾಸ್ಟರ್ ಅಲ್ಲಿ ನೋಡ್ಬಿಟ್ರೆ ಓಡೋಗ್ತಾ ಇದ್ದೆ. ಮತ್ತೆ ಕರೆಯೋದು ಮುರ್ಲಿನು ನಾನು ಇಬ್ರು ನಾ ಫ್ರೆಂಡ್ಸ್. ಅವಾಗ ಏನೋ ಬಗರಿ ತಗೊಂಡ್ ಹೋಗಿದ್ಯಾ ಅಷ್ಟೇನಾ, ಓದೋದೇನಿಲ್ಲ ಅಂತ ಹೊಡೆಯೋದು ಅಂದ್ರು. ತುಂಬಾ ಧನ್ಯವಾದಗಳು. ಅದು ನಮ್ಗೆ ಚಂದ್ರಪ್ಪ ಮಾಸ್ಟರ್ ತುಂಬಾ ಇಂಪಾರ್ಟೆಂಟ್ ತೀರೋಗಿದ್ದಾರೆ. ಮಿನಂಟಪ್ಪ ಮಾಸ್ಟರ್ ತೀರೋಗಿದ್ದಾರೆ. ಅವ್ರಿಗೆ ತುಂಬಾ ವಂದನೆಗಳು ಹೇಳ್ತಾ ಇದ್ದೀನಿ. ಇಲ್ಲಿ ಬಂದಿರೋ ಫ್ರೆಂಡ್ಸ್ ಎಲ್ಲ ನಾವೆಲ್ಲ, ನಾನು ಇವ್ರಿಗೆಲ್ಲ ಜೂನಿಯರು ಸೀನಿಯರು ಇದೆ ನಮ್ಮ ಜೊತೆ ಬಂದಿರೋದು. ಅದಕ್ಕೆ ನಮ್ಮ ಮಾಸ್ಟರ್ಗೆ ಎಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್ ಸರ್. ಏನ್ ಯಾರು ನೋಡಿದ್ರು ಏನ್ರು ಕನ್ನಗಪ್ಪ ಮಾಸ್ಟರ್ ಹೊಡಿತಾ ಇದ್ರು, ಭಾರತಿ ಮಿಸ್ ಹೊಡಿತಾ ಇದ್ರು, ಶಿವಪ್ಪ ಮಾಸ್ಟರ್ ಬರ್ತಾ ಇದ್ರು, KR ಮಾಸ್ಟರ್ ಹೊಡಿತಾ ಇದ್ರು ಅಂತ ಯಾರು ಹೇಳಿಲ್ವೇ? ಏನ್ ಪಾರ್ಶ್ವಾಲಿಟಿ ಇದು? ನಾವು ಕರೆದ ತಕ್ಷಣ ಎಲ್ಲ ಗುರುಗಳು ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಶಿವಪ್ಪ ಮಾಸ್ಟರ್ ಬರಕ್ ಆಗಲ್ಲ ಅಂದ್ರು ತುಂಬಾ ಕಷ್ಟದಲ್ಲಿ ಬಂದವರೇ ಪಾಪ. ಅವ್ರಿಗಂತೂ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ದೇವ್ರ ಧರ್ಮನ ಅವ್ರು ಹೇಳ್ಕೊಟ್ಟು ಟೀಚಿಂಗ್ ಪ್ರಕಾರ ಹೋದ್ರೆ ತುಂಬಾ ನಾವು ಇವತ್ತು ಚೆನ್ನಾಗಿದೀವಿ ಅಂದ್ರೆ ಕಾರಣ ಮೈನ್ ಅವರೇ. ನಮಗೆ ಪಾಯ ತರ ಇವತ್ತು ನಾವು ಈ ಲೆವೆಲ್ ಸ್ಟೇಜಲ್ಲಿ ಇದೀವಿ ಅಂದ್ರೆ ಕಾರಣ ಅವರೇ. ಬಟ್ ನಮ್ದು ಎಜುಕೇಶನ್ ಕಮ್ಮಿ ಇರ್ಬೋದು, ಆದ್ರೂ
ಡೈಲಿ ಒನ್ ಟೈಮ್ ಆದ್ರೂ ನೆನೆಸ್ಕೊಂತೀವಿ. ಯಾಕಂದ್ರೆ ಆ ಟೈಮಲ್ಲಿ ನಮ್ಗೆ ಆ ತರ ರೂಟಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಆ ದಾರಿ ತೋರಿಸಿದ್ದಾರೆ. ಹಾಗಾಗಿ ಈಗ ನಾವೆಲ್ಲೋದ್ರೂ ಬದುಕ್ಬೋದು ಅನ್ನೋದೊಂದು ಗುರಿ ನಮ್ಗಿದೆ. ಅದಿರೋದ್ರಿಂದ ತುಂಬಾ ಚೆನ್ನಾಗಿದ್ದೀವಿ. ಎಕ್ಸಾಂಪಲ್ ಏನ್ ತಗೊಬೇಕು ಅಂದ್ರೆ, ಅವರು ರೈತನಾಗೆ ದುಡಿತೀನಿ, ರೈತನಾಗೆ ಬೆಳಿತೀನಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಮುಂದೆ ಗರ್ವದಿಂದ ಬರ್ತಾ ಇದ್ದಾನೆ. ಅದರಿಂದ ಅವರಿಗೆ ಅದ್ಭುತವಾದ ವಂದನೆಗಳನ್ನು ಹೊಂದಿಸುತ್ತಾ ಗುರುಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಗೆ ಏನೋ ಅಷ್ಟೋ ಇಷ್ಟೋ ವಿದ್ಯೆ ಬುದ್ಧಿ ಕಲಿಸಿರೋದ್ರಿಂದ ಈಗ ನಾವು ಒಬ್ಬರಿಗೆ ಒಂದು 10 ಜನಕ್ಕೆ ಊಟ ಹಾಕುವ ನಾವು ಎಷ್ಟೊಂದು ಜನ ವಿದ್ಯಾರ್ಥಿಗಳಿದ್ರು, ಅಷ್ಟು ಜನರಲ್ಲಿ ಒಬ್ಬರು ಸೋಂಬೇರಿತನ ಇಲ್ಲ. ಎಲ್ಲರೂ ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ದಾರೆ. ಅವ್ರ ಕಾಲ ಮೇಲೆ ಅವ್ರು ನಿಲ್ಬೇಕು ಅಂದ್ರೆ ನಮ್ಮ ಶಿಕ್ಷಕರು ಕೊಟ್ಟಿರುವಂತ ವಿದ್ಯಾಭ್ಯಾಸದಿಂದ ಅಂತ ನನ್ನ ಅನಿಸಿಕೆ.